ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಕಡಲೆ ಹಿಟ್ಟಿಗೆ 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕಿಬಿಟ್ಟು ಒಂದು ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಮಾಡೋದು ಎಷ್ಟು ಸಿಂಪಲ್ ಅದಲ್ರಿ, ಟೇಸ್ಟ್ ಅಂತೂ ಅದ್ಭುತ. ಇವತ್ತು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಅದಾವೆ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ, ಪಡ್ಡು ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ಈ ಬಟ್ಲೆ 2 ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿನಿ. ಕಡಲೆಬೇಳೆ ಬೀಸಿ ಮಾಡ್ಕೊಂಡಿರುವಂಥ ಪ್ಯೂರ್ ಹಿಟ್ಟು, ಇದು ಬಜಿ ಬೋಂಡ ಹಿಟ್ಟಲ್ಲ ನೋಡಿರಿ. ನೀವು ಮೆಜರ್ಮೆಂಟಕ್ಕೆ ಯಾವುದೇ ರೀತಿ ಬಟ್ಲ, ಕಪ್, ಮೆಜರಿಂಗ್ ಕಪ್ಸನ್ನಾದರೂ ತೊಗೋಬೋದು. ಅದರಲ್ಲಿ 2 ತಗೋರಿ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಒಂದೇ ಸ್ಪೂನ್ ಆಗಷ್ಟು, ಡೈಲಿ ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತಿರಲ್ಲ ಅದೇ ಎಣ್ಣೆನ ಹಾಕಿರಿ. 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ಅತಿ ಕಡಿಮೆ ಎಣ್ಣೆಯನ್ನು ಬಳಸಿ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ. ಎಣ್ಣೆ, ಉಪ್ಪು, ಹಿಟ್ಟು ಏನಾಗಲಿ ಮಿಕ್ಸ್ ಆಗಲಿ ರೀ ನೋಡಿ. ಈಗ ಇದೆಲ್ಲ ಮಿಕ್ಸ್ ಆಗೈತಿ. ಇದಕ್ಕೆ ನಾನಿಲ್ಲಿ ಒಂದು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜದ ನಿಂಬೆಹಣ್ಣನ್ನು ತೊಗೊಂಡ್ಬಿಟ್ಟು ಅದರ ಪೂರ್ತಿ ರಸವನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ, ದೊಡ್ಡ ನಿಂಬೆಹಣ್ಣು ಇತ್ತಂದ್ರೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ರಿ. ಇದು ಮೀಡಿಯಮ್ ಇತ್ತು, ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, 2 ಭಾಗವನ್ನು ಬಳಸಿ ಆ ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ, ಇವತ್ತು ಯೂಸ್ ಮಾಡೋ ಎಲ್ಲ ಇಂಗ್ರೀಡಿಯೆಂಟ್ಸು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕಿಚನ್ದಲ್ಲಿ ಇದ್ದೇ ಇರ್ತಾವೆ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪಿಟ್ಟು ಅವಲಕ್ಕಿ ತಿಂದಿರ ಆ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕಿರಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ಕಡಲೆಬೇಳೆ ಹಿಟ್ಟು ಬೇಗನೆ ಗಂಟಾಗ್ತದೆ ರೀ. ಯಾವುದೇ ರೀತಿ ಗಂಟು ಇರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಎಷ್ಟು ಚಂದ ಮಿಕ್ಸ್ ಮಾಡ್ಕೋತಿರಲ್ಲ, ಒಂದೇ ಡೈರೆಕ್ಷನ್ದಲ್ಲಿ ನೀವು ಮಾಡಿರೋ ಬ್ರೇಕ್ಫಾಸ್ಟು ಬಾಯಲ್ಲಿ ಇಟ್ಟರೆ ಕರಗ್ತದೆ. ತುಂಬಾ ಫ್ಲಫಿ ಅಂದರೆ ತುಂಬ ಆಗ್ತದೆ ನೋಡಿರಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಎಲ್ಲನೂ ಏನು ಮಾಡ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಒಂದು ಚಿಟಿಕೆ ಸ್ವಲ್ಪ ಅರಿಶಿಣ, 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಅರಿಶಿಣನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಹಿಟ್ಟನ್ನು ಯಾವ ರೀತಿ ಮಾಡಬೇಕು ಅಂದರೆ, ತುಂಬ ತೆಳುವೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ರೀತಿ ಮಾಡಿ ನೋಡಿ. ಗಂಟಾಗಲ್ಲ ಅಂತ ಹೇಳಿ ನಾನು ಬೀಟ್ರಲಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ನೀವು ಸ್ಪೂನ್ದಿಂದನೇ ಮಿಕ್ಸ್ ಮಾಡ್ಕೋತಿದ್ರೆ ಅಂದ್ರೆ ಫಸ್ಟ್ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊರಿ ನೋಡಿ. ಇದನ್ನು ಇನ್ಸ್ಟೆಂಟಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದಕ್ಕೆ ನಾನಿಲ್ಲಿ ಈನೋವನ್ನು ಹಾಕ್ತಾಯಿದ್ದೀನಿ ನೋಡಿ. ಅದು 1 ಪ್ಯಾಕೆಟ್ ಆಗಷ್ಟ ನಾನು ಸಣ್ಣ 1 ಸ್ಪೂನ್ ಆಗಷ್ಟು ಇರ್ತದೆ ರೀ. ಅದನ್ನು ಯಾವಾಗಲೂ ಲಾಸ್ಟಿಗೆ ಹಾಕಬೇಕು. ಅದನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀಟಾಗಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಮಿಕ್ಸ್ ಮಾಡಿರಿ ನೋಡಿ. ತುಂಬ ಹಿಟ್ಟು ಹಗುರಾಗಿ ಫಳ್ಳಾಗ್ತದೆ ರೀ ನೋಡಿ. ಈಗೆಲ್ಲನೂ ನೀಟಾಗಿ ಮಿಕ್ಸ್ ಆಗಿದೆ ರೀ ನೋಡಿ. ಯಾವುದೇ ರೀತಿ ಗಂಟನೂ ಇಲ್ಲ, ಹಿಟ್ಟನ್ನು ತುಂಬ ಹಗುರು ಆಗಿದೆ, ಫ್ಲಫಿ ಆಗಿದತ್ತಲ್ಲ. ಆಲ್ರೆಡಿ ನಾನು ಏನು ಮಾಡ್ಕೊಂಡಿದ್ದೀನಿ, ಕಡಾಯಲ್ಲಿ ನೀರನ್ನು ಹಾಕಿಬಿಟ್ಟು ಚಾಣಿಯನ್ನು ಇಟ್ಟಿನಿ ರೀ. ಇಲ್ಲ, ನಾನು ಇವತ್ತೇನು ಮಾಡ್ತಾ ಇದ್ದೀನಿ, ಕಡಲೆಬೇಳೆ ಹಿಟ್ಟಿನಿಂದ ಢೋಕ್ಲಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನಿಮ್ಮ ಕಡೆ ಢೋಕ್ಲಾ ಪ್ಲೇಟ್ ಇತ್ತಂದ್ರೆ ನೀವು ಅದನ್ನು ತೊಗೋಬೋದು. ನಾನು ಈ ತಾಟಿಗೆ ಎಣ್ಣೆ ಹಚ್ಚಿಬಿಟ್ಟು ಈ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ಎಲ್ಲ ಹಿಟ್ಟನ್ನು ನೀಟಾಗಿ ಹಾಕೊಂಡ್ರಿ. ಇಲ್ಲ ನಿಮ್ಮ ಕಡೆ ಢೋಕ್ಲಾ ಪ್ಲೇಟ್ ಇತ್ತಂದ್ರೆ ನೀವೇನು ಮಾಡ್ಬೋದು, ಆ ರೀತಿಯೂ ಇದನ್ನು ಏನು ಮಾಡ್ಕೋಬೋದು, ಸ್ಟೀಮ್ ಮಾಡ್ಕೋಬೋದು ನೋಡಿ. ಎಲ್ಲ ಹಿಟ್ಟನ್ನು ಹಾಕಿದ್ದೀನಿ. ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೆ ಒಂದು 6 ನಿಮಿಷ ಆಗಷ್ಟು ಸ್ಟೀಮ್ ಮಾಡಿಬಿಟ್ಟು ತೊಗೋತೀನಿ ರೀ ನೋಡಿ. ಯಾವುದೇ ರೀತಿ ನೋಡಿ ಏರ್ ಹೋಗ್ಲಾರ್ದಂಗೆ ನೀಟಾಗಿ ಮುಚ್ಚರಿ ಇದನ್ನು ನೋಡಿ. ಅದು ಅನ್ಕತಕ್ಕ ಸ್ಟೀಮ್ ಆಗಲಿ. ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಅರ್ಧ ಟೀ ಸ್ಪೂನ್ ಆಗಷ್ಟೇ ಸಾಸಿವೆ, ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. 2 ಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಸೀಳಿ ಕಟ್ ಮಾಡಿ ಹಾಕಿದ್ದೀನಿ. ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲನೂ ಏನು ಮಾಡ್ಕೊಂಡ್ರೆ ಫ್ರೈ ಮಾಡ್ಕೊಂಡು, ಸ್ವಲ್ಪ ಕರಿಬೇವು ಸೊಪ್ಪು ಜಾಸ್ತಿ ಹಾಕಿರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಆದಷ್ಟು ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನೇ ಹಾಕಿರಿ. ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ಮಾಡಿದ್ಮೇಲೆ ಇದಕ್ಕೆ ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ. ನೀರು ಹಾಕಿ 2 ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಈ ನೋಡಿರಿ, ಈಗ ಸಕ್ಕರೆ ಇದೇನಾಗಬೇಕು, ಕರಿಗೆ ಒಂದು ಕುದಿ ಬರಬೇಕು ನೋಡಿರಿ. ಸ್ವಲ್ಪ ಏನಾಗಬೇಕು ನೋಡಿ, ಫಸ್ಟ್ ಒಂದು ಕುದಿ ಬಂದರೆ ಸಾಕ್ರಿ. ಈಗ ಇದು ಕುದಿ ಬರಲಿ ರೀ ನೋಡಿ. ಈಗ ಇದು ಕುದಿ ಬಂದದ್ರಿ, ಸಕ್ಕರೆನೂ ಎಲ್ಲ ಚೆನ್ನಾಗಿ ಕರಗ್ಯದ. ಈಗ ಗ್ಯಾಸನ್ನು ಆಫ್ ಮಾಡಿ ಇದು ನಾನು ಕತಕ ಸೈಡಿಗೆ ಇಡ್ತೀನಿ. ಈಗ ಅದನ್ನು ಸ್ಟೀಮ್ ಆಗಿರ್ತದೆ ನೋಡಿ. ಸ್ಟೀಮ್ ಆಗ್ಯದ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ. ನಾನು ನಿಮಗೆ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ. ಎಲ್ಲೂ ಒಂಚೂರು ಹಸಿ ಹಿಟ್ಟು ಉಳಿದಿಲ್ಲ. ಎಷ್ಟು ಚೆನ್ನಾಗಿ ಸ್ಟೀಮ್ ಆಗ್ಯದ ನೋಡಿರಿ. ಈಗ ಇದು ತುಂಬ ಬಿಸಿ ಅದ ರೀ. ಸ್ವಲ್ಪ ಆರಲಿ. ಆರಿದ್ಮೇಲೆ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಆರಿದ್ಮೇಲೆ ನೋಡಿ, ಯಾವುದೇ ರೀತಿ ಬಟರ್ ಪೇಪರ್ ಹಾಕಿಲ್ಲ, ಏನಿಲ್ಲ. ಸ್ವಲ್ಪನೇ ಎಣ್ಣೆನ ತಾಟಿಗೆ ಹಚ್ಚಿಬಿಟ್ಟಿದೆ. ಇದು ತಾನಾಗಿ ಬೇಗನೆ ಬಿಟ್ಟುಬಿಡ್ತದೆ ನೋಡಿರಿ ತಾಟನ್ನು ನೋಡಿ. ನಿಮಗೆ ನೋಡ್ರೇ ಗೊತ್ತಾಗತೈತಿ. ಆಲ್ರೆಡಿ ಎಲ್ಲ ಸೈಡ್ದಿಂದನೂ ನೋಡಿ ತಾನಾಗಿ ಬಿಟ್ಟಿದ್ದು ನೋಡಿರಿ.
ಸ್ವಲ್ಪನೇ ನೀವೇನು ಮಾಡಿರಿ, ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರನ್ನು ಹಾಕಿರಿ, ಇದ್ದಿದ್ದಿಲ್ಲ ಅಂದ್ರೂ ನೀವೇನು ಮಾಡ್ಕೋಬೋದು, ಸ್ವಲ್ಪ ಎಣ್ಣೆನೇ ಹಚ್ಕೊರಿ. ನಾನು ಎಣ್ಣೆನೇ ಹಚ್ಕೊಂಡಿದ್ದು ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಒಂದು 10 ನಿಮಿಷದಲ್ಲೇ ಇದನ್ನು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು. ನೋಡಿ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ ಎಷ್ಟು ಜಾಳಿಗೆ ಈ ರೀತಿ ಬಂದ್ರೆ ಪರ್ಫೆಕ್ಟಾಗಿ ಢೋಕಳ ಬಂದಂಗೆ ನೋಡಿರಿ, ಎಷ್ಟು ಸಾಫ್ಟಾಗಿ ಬಾಯಲ್ಲಿಟ್ಟರೆ ನೀವು ಬಾಯಿ ಆಡಿಸೋದು ಬೇಡ, ಆರಾಮ್ಸೆ ಕರಗಿ ಬಿಡ್ತದೆ, ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದದ್ದು ನೋಡಿರಿ. ಕಟ್ ಮಾಡಿಬಿಟ್ಟು ತೊಗೊಳೋದು ನೋಡಿರಿ. ನಿಮಗೆ ಯಾವ ಸೈಜು ಶೇಪ್ದಲ್ಲಿ ಬೇಕೋ ನೀವು ಆ ರೀತಿ ಏನು ಮಾಡ್ಕೊರಿ, ಕಟ್ ಮಾಡ್ಕೊರಿ, ಸಣ್ಣ ದೊಡ್ಡ ನೋಡಿರಿ. ನೋಡಿ, ಅಥವಾ ಮಕ್ಕಳಿಗೆ ಶಾಲೆದಿಂದ ಬಂದ ಮೇಲೂ ದಿಢೀರಾಗಿನೂ ಇದನ್ನು ಮಾಡಿಕೊಡ್ಬೋದು. ಅಥವಾ ಬೆಳಗ್ಗೆ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೂ ಈ ಬ್ರೇಕ್ಫಾಸ್ಟನ್ನು ನೀವೇನು ಮಾಡ್ಬೋದು, ಢೋಕಳನ ಟ್ರೈ ಮಾಡ್ಬೋದು. ನೋಡಿರಿ, ನೈಲಾನ್ ಢೋಕಳ ಅಂತಾರಲ್ಲ, ಎಷ್ಟು ಸಾಫ್ಟಾಗಿ ಎಷ್ಟು ನೋಡಿರಿ ಫ್ಲಫಿಯಾಗಿ ಬಂದವು ನೋಡಿ. ನೋಡಿ ಇದೇ ರೀತಿಯೇ ಬಂದರೆ ಇದು ಪರ್ಫೆಕ್ಟಾಗಿ ಬಂದಂಗೆ ನೋಡಿರಿ. ನೋಡಿ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಪ್ಲೇಟಿಗೆ ಹಾಕೊಂಡ್ರಿ. ನೋಡಿ ತುಂಬಾ ಚೆನ್ನಾಗಿ ಬಂದವ್ರಿ. ಈಗ ಇದನ್ನು ಪ್ಲೇಟಿಗೆ ಹಾಕಿಬಿಟ್ಟು ಸ್ವಲ್ಪನೇ ಢೋಕಳ ಪೀಸ್ಗಳನ್ನು ತೊಗೊಂಡು ಆ ಒಗ್ಗರಣೆಯನ್ನು ಹಾಕೊಂಡ್ರಿ. ಆ ಒಗ್ಗರಣೆದಿಂದ ಟೇಸ್ಟು ಇನ್ನೂ ಜಾಸ್ತಿ ಆಗ್ತದೆ ನೋಡಿರಿ. ನೋಡಿ ತುಂಬ ಸಿಂಪಲ್ ಅದ್ರಿ, ಯಾವುದೇ ರೀತಿ ನೆನೆಸೋದು ರುಬ್ಬೋದು ಏನೂ ಇಲ್ಲ, ದಿಢೀರಾಗಿಯೇ ನೀವು ಮಾಡ್ಕೋಬೋದು ನೋಡಿ. ಮತ್ತು ಎಣ್ಣೆ ಹಾಕೋದ್ರಿಂದ ನೋಡಿ ಎಷ್ಟು ಮೆತ್ತಗಾಗಿಬಿಟ್ಟಿರ್ತಾವ, ಮತ್ತು ಗಂಟ್ಲಲ್ಲಿ ಸಿಗಲ್ಲ ನೋಡಿರಿ, ತುತ್ತು ಸಿಗೋದಿಲ್ಲ ತರಲ್ಲ, ಆ ರೀತಿ ಸಾಫ್ಟಾಗಿ ಚೆನ್ನಾಗಿ ಬರ್ತಾವ್ರಿ. ನೋಡಿ ಒಬ್ಬರಿಗೆ ಇದು ಸಕ್ಕರೆ ನೀರು ಒಬ್ಬೊಬ್ರಿಗೆ ಜಾಸ್ತಿ ಇಷ್ಟ ಆಗ್ತದೆ, ನಿಮಗೆ ಎಷ್ಟು ಬೇಕೋ ನೀವು ಅಷ್ಟನ್ನು ಹಾಕೋರಿ. ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ. ತುಂಬಾ ಒಬ್ಬರು ಜ್ಯೂಸಿ ಅಂತ ಹೇಳಿ ಅದೆಲ್ಲನೂ ನೋಡಿ ತುಂಬ ಸಾಫ್ಟಾಗಿ ತುಂಬ ಜಾಸ್ತಿ ಇಷ್ಟಪಡ್ತಾರೆ. ನಿಮಗೆ ಅಷ್ಟು ಯಾವ ರೀತಿ ಬೇಕೋ ನೀವು ಅಷ್ಟನ್ನು ಈ ಒಗ್ಗರಣೆ ಅಥವಾ ಸಕ್ಕರೆ ನೀರನ್ನು ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಬಿಸಿ ಏನೂ ಬೇಡ, ಇದನ್ನು ಸ್ವಲ್ಪ ಲೈಟ್ ಬಿಸಿ ಅದ, ಇದನ್ನು ಹಾಗೇನೂ ತಿನ್ಬೋದು. ಇಲ್ಲಾಂದ್ರೆ ನೋಡಿರಿ, ಸಣ್ಣ 0 ಸೈಜ್ ಶೇವ್ ಇತ್ತಂದ್ರೆ ಅದನ್ನು ಇದ್ರ ಮೇಲೆ ಹಾಕಿರಿ, ಅದನ್ನು ತುಂಬಾ ಚೆನ್ನಾಗಿ ಆಗ್ತದೆ. ನೀವು ಇದನ್ನು ಗ್ರೀನ್ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು, ಅಥವಾ ಇದೇ ರೀತಿಯೇ ಸರ್ವ್ ಮಾಡ್ಕೋಬೋದು. ಈ ದಿಢೀರ್ ಢೋಕಳ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ, ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.